ಕಳೆದ ವಾರ ಊಟದ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವು ಮಾತುಕತೆಗಳು ಹನುಮಂತನ ಮೂಲಕ ಆಚೆ ಬಂದಿತ್ತು. ಅದೇ ಪಾಯಿಂಟ್ ನ ಗುರಿಯಾಗಿಸಿಕೊಂಡು ಕಿಚ್ಚಾರವರು ಇಂದು ತ್ರಿವಿಕ್ರಮ್ಗೆ ದೊಡ್ಡ ಕ್ಲಾಸ್ ತೆಗೆದುಕೊಳ್ಳುವ ಸಾಧ್ಯತೆ ಕಂಡು ಬರ್ತಾ ಇದೆ. ಹೌದು ಫ್ರೆಂಡ್ಸ್, ಕಲರ್ಸ್ ಕನ್ನಡ ಬಿಟ್ಟಿರುವ ಪ್ರೊಮೋದಲ್ಲಿ ಈ ವಿಚಾರ ಬಹಿರಂಗವಾಗಿದೆ. ಹನುಮಂತರವರು ಸುದೀಪ್ ಸರ್ ಜೊತೆ ಮಾತನಾಡುವಾಗ ಮಧ್ಯ ಬಾಯಿ ಹಾಕಿದ ತ್ರಿವಿಕ್ರಮ್ ಆ ಸ್ಟೇಟ್ಮೆಂಟ್ ನಿಮಗೆ ಹೇಳಿಲ್ಲ ಅಂತ ಹೇಳ್ತಾರೆ. ಮಾತಾಡುವಾಗ ಮಧ್ಯ ಬಾಯಿ ಹಾಕಿದ ತ್ರಿವಿಕ್ರಮ್ಗೆ ಕಿಚ್ಚಾರವರು ಸಿಟ್ಟಿನಿಂದ ಹಲೋ, ಒಂದ್ ಕೆಲಸ ಮಾಡಿ, ನೀವೇ ಮಾತಾಡ್ಕೊಳ್ಳಿ ಅಂತ ಹೇಳಿ ಮಾತಾಡೋ ಸ್ಟೇಜ್ ಅನ್ನೇ ಬಿಟ್ಟು ಆಚೆ ಹೋಗಿದ್ದಾರೆ. ಹಾಗಾದ್ರೆ ಕಳೆದ ವಾರ ಊಟದ ವಿಷಯಕ್ಕೆ ಸಂಬಂಧಿಸಿದಂತೆ ಏನಾಗಿತ್ತು ಅಂತ ನೋಡೋದಾದ್ರೆ, ತ್ರಿವಿಕ್ರಮ್ ಅವರು ಹನುಮಂತ ಮತ್ತು ಧನರಾಜ್ ರವರಿಗೆ ಟಾಸ್ಕಿನ ವಿಚಾರವಾಗಿ ಏನು ಹೇಳಿದ್ರು ಅಂದ್ರೆ, ಚೆನ್ನಾಗಿ ಆಡಿ ಚೆನ್ನಾಗಿ ಊಟ ಹಾಕಿ ನಮ್ಗೆ, ಇಷ್ಟು ವಾರ ನಿಮಗೆ ನಾವು ಊಟ ಹಾಕಿದ್ದೀವಿ, ಈಗ ನೀವು ನಮಗೆ ಹಾಕ್ಬೇಕು ಅಂತ ಹೇಳ್ತಾರೆ. ನಂತರ ಆಟ ಮುಗಿದ ಮೇಲೆ ಹನುಮಂತರವರು ಈ ವಿಷಯವಾಗಿ ಧನರಾಜ್ ಮುಂದೆ ನೆನಪಿಸಿಕೊಳ್ಳುವಾಗ ಮಂಜನ್ ರವರು ಏನು ವಿಷಯ ಅಂತ ಕೇಳ್ತಾರೆ. ಆಗ ಧನರಾಜ್ ಅವರು ನಡೆದ ವಿಚಾರವನ್ನ ಹೇಳ್ತಾರೆ. ತಕ್ಷಣ ಮಂಜನ್ ರವರು ಇದು ತ್ರಿವಿಕ್ರಮ್ ನ ಗಾಂಚಲಿ ಮಾತು, ಯಾಕೆ ಎಲ್ರು ಎಲ್ಲ ಟಾಸ್ಕ್ ಅಲ್ಲಿ ಆಡಿಲ್ವಾ, ಇವನೊಬ್ನೇ ಆಡಿರೋದು ನೋಡು ಅಂತ ಎಲ್ಲರೂ ಮಾತನಾಡ್ಕೊಳ್ತಾರೆ. ಈ ವಿಚಾರನೇ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆಯಾಗಿತ್ತು. ತ್ರಿವಿಕ್ರಮ್ ದುರಹಂಕಾರಿ, ಏನ್ ಅವರ ಮನೆಯಿಂದ ಊಟ ತಂದು ಹಾಕ್ತಿದ್ದಾನ ತೂ ಅಂತ ಹೇಳಿ ಉಗಿದಿದ್ರು. ಹಾಗೆ ಹನುಮಂತನ ಆ ಸೂಕ್ಷ್ಮ ಮಾತಿನ ಅರ್ಥ ಮಾಡಿಕೊಂಡು ಧನರಾಜ್ ರವರ ಜೊತೆಗೆ ಹಂಚಿಕೊಂಡಿದ್ರು. ಇದೇ ವಿಚಾರಕ್ಕೆ ಇಂದಿನ ಎಪಿಸೋಡ್ ಅಲ್ಲಿ ಕಿಚ್ಚಾರವರು ತ್ರಿವಿಕ್ರಮ್ಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಫ್ರೆಂಡ್ಸ್, ನಿಮ್ಮ ಪ್ರಕಾರ ತ್ರಿವಿಕ್ರಮ್ ರವರು ಆ ಮಾತು ಹೇಳಿದ್ದು ಸರಿನಾ ಅಥವಾ ತಪ್ಪು ಅನ್ನೋದನ್ನ ನಮ್ಮ ಕಮೆಂಟ್ಸ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ.